ಪ್ರೀತು, ಲೈಫ್ ಅನ್ನೋದು ನಮ್ಮ ವಿನ್ಸ್ ಆ್ಯಂಡ್ ಫ್ರಾನ್ಸಿಸ್ ಅಲ್ಲ. ಒಂದು ಜವಾಬ್ದಾರಿಗೆ, ಒಂದು ಕಮಿಟ್ಮೆಂಟ್ಗೆ ನೀನು ಫಿಕ್ಸ್ ಆಗಬೇಕಾಗತ್ತೆ. ನೀನು ಏನು ಮಾಡಬೇಕು ಅಂದ್ಕೊಂಡಿದೆಯೋ ಅದನ್ನ ಇಲ್ಲೇ ಮಾಡು. ಎಲ್ಲೂ ಹೋಗಬೇಕಾಗಿಲ್ಲ. ನಾನು ನಿಂಗೆ ಸಪೋರ್ಟ್ ಮಾಡ್ತೀನಿ. ಆದರೆ ಫ್ರೆಂಡ್ಸ್ ಜೊತೆಗೆ ನೈಟ್ ಔಟ್ ಹೋಗ್ತಿದೆಯಲ್ಲ, ಅದು ಸ್ವಲ್ಪ ಅವಾಯ್ಡ್ ಮಾಡು. ಪ್ರೀತು, ಇವಾಗ ನಾನು ನಿನ್ಗೇನೇ ಹೇಳಿದ್ರು ನಿನ್ನ ತಲೆಗೆ ಹೋಗಲ್ಲ. ನೀನು ನಾರ್ಮಲ್ ಆಗಿದ್ದಾಗ ನನ್ನನ್ನು ಮೀಟ್ ಮಾಡು. ನಿನ್ನ ಹತ್ರ ಒಂದು ಸೀರಿಯಸ್ ಮ್ಯಾಟರ್ನ ಮಾತಾಡಬೇಕು. ಓ, ಕಾವೇರಿಗೆ ಏನೋ ಮಾತಾಡಬೇಕು ಅಂತಿದ್ಲು. ಅವಳಿಗೆ ಫೋನ್ ಮಾಡಬೇಕಿತ್ತಲ್ಲ ನಾನು. ಶಿಟ್, ನನ್ನ ಫೋನ್ನ ರೂಮಲ್ಲೇ ಬಿಟ್ಟು ಬಂದಿದ್ದೀನಿ. ಡ್ಯಾಡ್, ನನಗೊಂದು ಇಂಪಾರ್ಟೆಂಟ್ ವರ್ಕ್ ಇದೆ. ನಾನು ಆಮೇಲೆ ಸಿಗ್ತೀನಿ. ಹಲೋ. ಹಾಯ್ ಕಾವೇರಿ, ನಾನೀಗ ಕುಡ್ದಿಲ್ಲ, ನಾರ್ಮಲ್ ಆಗಿದ್ದೀನಿ. ಅದೇನೋ ಮಾತಾಡಬೇಕು ಅಂದ್ಯಲ್ಲ, ಈಗ ಹೇಳು. ಹಾಗೆಲ್ಲ ಫೋನಲ್ಲಿ ಮಾತಾಡೋದಕ್ಕಾಗಲ್ಲ. ಎದುರಿಗೆ ಸಿಗು, ಮಾತಾಡ್ತೀನಿ. ಆಯ್ತು, ಅದಕ್ಕೂ ನಾನು ರೆಡಿ. ಯಾವಾಗ, ಎಲ್ಲಿ ಮೀಟ್ ಮಾಡೋಣ ಹೇಳು. ಸಂಜೆ ಮಾಮೂಲಿ ಜಾಗಕ್ಕೆ ಬಂದ್ಬಿಡು, ಅಲ್ಲೇ ಮಾತಾಡೋಣ. ಓಕೆ, ಗ್ಯಾರಂಟಿ ಬರ್ತೀಯಾ ತಾನೆ? ಇಲ್ಲೂ ಕೈ ಕೊಡಲ್ಲ ತಾನೆ? ಇಲ್ಲ, ಖಂಡಿತ ಬರ್ತೀನಿ. ಇವತ್ತು ನಿನ್ನ ಎಲ್ಲ ಪ್ರಶ್ನೆಗೂ ಉತ್ತರ ಸಿಗುತ್ತೆ. ಹಾ, ಓಕೆ. ಕಾವೇರಿ, ಪ್ರೀತಮ್ನ ಮೀಟ್ ಮಾಡಕ್ ಹೋಗ್ತಿದ್ಯಾ? ಅವನ ಜೊತೆ ನಿಂಗೆ ಏನಿದೆ ಮಾತಾಡಕ್ಕೆ? ಸರ್ಸು, ಪ್ಲೀಸ್, ನಂದು ಅಂತ ಪ್ರೈವೇಟ್ ಲೈಫ್ ಇರುತ್ತೆ. ಪ್ಲೀಸ್ ಲೀವ್ ಮೀ ಅಲೋನ್. ನನಗೆ ಉಪಕಾರ ಮಾಡೋದಾದ್ರೆ ಈ ವಿಷಯನ ಮನೇಲಿ ಯಾರಿಗೂ ಹೇಳ್ಬೇಡ. ಬಂದ್ಮೇಲೆ ನಾನೇ ಎಲ್ಲ ಹೇಳ್ತೀನಿ. ಇವಳು ಮತ್ತೆ ಪ್ರೀತಮ್ ಜೊತೆ ರೀಕನೆಕ್ಟ್ ಆಗ್ತಿದ್ದಾಳ? ಹಾಗೇನಾದ್ರೂ ಆದ್ರೆ ದೊಡ್ಡ ಅನಾಹುತ ಆಗುತ್ತೆ. ಇವಳ ಮನ್ಸಲ್ಲಿ ಏನ್ ನಡೀತಿದೆ ಅಂತಾನೂ ಗೊತ್ತಾಗ್ತಿಲ್ವಲ್ಲ. ಕಾವೇರಿ ನಿಜಕ್ಕೂ ಬರ್ತಾಳ? ಏನು ಮಾತಾಡ್ಬೋದು? ಯಾಕೆ ಇದನ್ನ ಮದುವೆ ಆಗ್ತಿದ್ದೀನಿ, ಯಾವ ಪ್ರೆಷರ್ಗೆ ಈ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ಬೋದಾ? ನಾನು ಹೆಲ್ಪ್ಲೆಸ್ ಅಂತ ಅತ್ತು ನನ್ನ ಸಮಾಧಾನ ಮಾಡಿ ಹೋಗ್ತಾಳ, ಅಥವಾ ಎಲ್ಲ ಬಿಟ್ಟು ನನ್ನ ಜೊತೆನೇ ಇರ್ತೀನಿ ಅಂತಾಳ? ಇರಲಿ, ಹೇಗೂ ಸಿಗ್ತೀನಿ ಅಂತಿದ್ದಾಳಲ್ಲ, ಇವತ್ತು ಮಾತ್ರ ಅವಳನ್ನ ಸುಮ್ಮನೆ ಬಿಡಬಾರ್ದು. ಹತ್ರ ಸಿಗೋವರೆಗೂ ಅವಳನ್ನ ಬಿಡಲ್ಲ ನಾನು. ಏನಮ್ಮ ಇವರು ಈ ಥರ ಅವಮಾನ ಮಾಡಿ ಕಳ್ಸಿದ್ರು? ಮೊದಲು ಈ ವಿಷಯನ ರಾಮ್ ಸರ್ಗೆ ಹೇಳ್ಬೇಕು. ಅವ್ರಂತ ಸುಮ್ಮನೆ ಬಿಡಲ್ಲ. ಅಯ್ಯೋ, ಈ ವಿಷಯನ ಅವ್ರ ತನಕ ತಗೊಂಡು ಹೋಗೋದು ಬೇಡ ಪೂರ್ಣಿ, ಸುಮ್ಮನೆ ಇರು. ಏನಮ್ಮ, ಇನ್ವಿಟೇಷನ್ ಕಾರ್ಡ್ ಕೊಡಕ್ಕೆ ಅಂತ ಅವ್ರ ಮನೆಗೆ ಹೋದ್ರೆ ಹೀಗ ಅವಮಾನ ಮಾಡೋದು? ಸ್ವಲ್ಪನೂ ಮನುಷ್ಯತ್ವ ಇಲ್ಲ. ಅವ್ರ ಕೋಪ ಸರಿಯಾಗೇ ಇದೆ ಪೂರ್ಣಿ. ಏನಮ್ಮ ಹೇಳ್ತಿದ್ಯಾ? ನಮ್ ಪರಿಸ್ಥಿತಿನೂ ಹಾಗೆ ಇತ್ತಲ್ವಾ? ಕಾವೇರಿ ಏನ್ ಬೇಕಂತ ರಿಸೈನ್ ಮಾಡಿದ್ಲ? ಅವಳಲ್ಲಿರೋ ಅಷ್ಟು ದಿನಾನು ಹಗಲು ರಾತ್ರಿ ಅಂದೆ ಕೆಲಸ ಮಾಡ್ಕೊಟ್ಟಿಲ್ವಾ ಅವ್ರಿಗೆ? ಪೂರ್ಣಿ, ಅದು ನನಗೆ ನಿನಗೆ ಮಾತ್ರ ಅರ್ಥ ಆಗ್ಬೇಕಷ್ಟೇ. ನಾವೆಷ್ಟೇ ಆದ್ರೂ ಬಡವ್ರ ಕಣೆ. ಬಡವನ್ ಕೋಪ ದೌಡೆಗ್ ಮೂಲ ಅಂತ ಹೇಳಿಲ್ವಾ? ಹೋಗ್ಲಿ ಬಿಡಮ್ಮ. ಮದ್ವೆ ಟೈಮಲ್ಲಿ ಈ ವಿಷಯ ಎಲ್ಲ ಯಾಕಮ್ಮ? ಮುಂದಾಗೋ ಕೆಲಸ ನೋಡೋಣ. ಆದ್ರೂ ನನ್ಗಿವತ್ ತುಂಬಾ ಬೇಜಾರಾಯ್ತು ಅಮ್ಮ. ನಾವಿರೋದು ಸಹಿಸ್ಕೊಳಕ್ಕಮ್ಮ. ಸಹಿಸ್ಕೊ ಪೂರ್ಣಿ. ಆಮೇಲೆ ಇನ್ನೊಂದು ವಿಷಯ ನೆನ್ಪಿಟ್ಕೋ, ಇಲ್ಲಿ ನಡೆದಿದ್ದ ವಿಷಯ ಯಾವುದೇ ಕಾರಣಕ್ಕೂ ಕಾವೇರಿಗೆ ಗೊತ್ತಾಗ್ಬಾರ್ದು. ಅವಳಿಗೇನಾದ್ರೂ ಗೊತ್ತಾದ್ರೆ ಆಕಾಶ ಭೂಮಿ ಒಂದ್ ಮಾಡ್ಬಿಡ್ತಾಳಷ್ಟೇ. ನಂತರ ಅದು ಮತ್ತೊಂದು ಗಲಾಟೆಗೆ ಕಾರಣ ಆಗುತ್ತೆ. ಅರ್ಥ ಆಯ್ತಾ? ಮೊದಲು ಮದ್ವೆ ಕಾರ್ಯ ಎಲ್ಲ ಸಾಂಗವಾಗಿ ನೆರವೇರ್ಲಿ. ಸರಿ, ನಾನೇನು ಹೇಳಲ್ಲ. ನಡಿ.
ಭಟ್ರೆ ಒಂದು ಒಳ್ಳೆ ಸ್ಟ್ರಾಂಗ್ ಕಾಫಿ ತೊಗೊಂಡು ಬನ್ನಿ. ಪ್ರೀತಮ್ ಸ್ಟ್ಯಾಂಡೇ ಚೇಂಜ್ ಆಗಿದೆ. ಇಷ್ಟು ದಿವಸ ಇಲ್ಲೇ ಏನಾದರೂ ಮಾಡಬೇಕು ಅಂತಿದ್ದವನು ಈಗ ವಾಪಸ್ ಫಾರಿನ್ಗೆ ಹೋಗೋ ಮಾತಾಡ್ತಿದ್ದಾನೆ. ಕಾನ್ಫಿಡೆಂಟ್ ಆಗೇನೋ ಇದ್ದಾನೆ, ಆದರೆ ಯಾಕೋ ಅವನಿಗೆ ನಮ್ಮ ಬಿಸ್ನೆಸ್ನಲ್ಲಿ ಇಂಟ್ರೆಸ್ಟ್ ಇದ್ದಾಗಿಲ್ಲ. ಏನಾಯ್ತು ಅವನಿಗೆ? ಕಾವೇರಿ ಮ್ಯಾರೇಜ್ ಇನ್ವಿಟೇಷನ್ ಯಾರು ತಂದು ಕೊಟ್ರು? ಹಾ ಸರ, ಡಬಲ್ ಸ್ಟ್ರಾಂಗ್ ಕಾಫಿ ತಗೋರಿ. ರೀ ಭಟ್ರೆ, ಈ ಕಾವೇರಿ ಮದುವೆ ಇನ್ವಿಟೇಷನ್ನ ಯಾರು ತಂದು ಕೊಟ್ರು? ಲಗ್ನದ ಆಮಂತ್ರಣ ಪತ್ರಿಕೆ ಕೊಡಾಕ ಪದ್ಮಾ ಮೇಡಮ್ ಅವರು ಮತ್ತು ಪೂರ್ಣಿಮಾ ಮೇಡಮ್ ಅವರು ಬಂದಿದ್ರಿ. ತಮ್ಮನ್ನು ಖುದ್ದು ಭೇಟಿಯಾಗಿ ಕರೆದು ಹೋಗಾಕ ಬಂದಿದ್ರಿ. ಹೌದಾ? ಅಲ್ಲ, ಮತ್ತೆ ನಾನು ಬರೋವರೆಗೂ ಅವ್ರಿಗೆ ಇರು ಅಂತ ಹೇಳಬೇಕಾಗಿತ್ತು ತಾನೇ? ಮನೆಗೆ ಬಂದಿರೋ ಅತಿಥಿಗಳನ್ನ ಊರ್ರಿ ಅಂದ್ರೆ ಮಾತ್ರ ತಾನೇ ಇರುತ್ತಾರ. ಹೋಗ್ರಿ ಅಂದ್ರೆ ಏನು ಗುಣಗ್ತಾ ಇದ್ದೀರಾ? ಅದೇ ನೋಡಿ, ಇದೆಲ್ಲ ನನಗಿಷ್ಟ ಆಗಲ್ಲ. ಏನಾಯಿತು ಅಂತ ಹೇಳಿ. ಅಲ್ರಿ, ಅದು ಕುತ್ಗೋರಿ ಅಂತ ಹೇಳಿದ್ರಲ್ಲನ್ರಿ, ಪಾಪ ಅವ್ರು ಇರ್ತಾರ. ಅದು ಏನಾತಪ್ಪ ಅಂತಂದ್ರೆ ಪೂರ್ಣಿಮಾ ಮೇಡಮ್ ಅವರು ಮತ್ತು ಪದ್ಮಾ ಮೇಡಮ್ ಅವರು ಲಗ್ನದ ಆಮಂತ್ರಣ ಪತ್ರಿಕೆ ಕೊಡಾಕ ಬಂದಿದ್ರ. ನೀವು ಪದೇ ಪದೇ ನಮ್ಮ ಮನೆಗೆ ಬರ್ದೇ ಇದ್ರೆ ನಾವೆಲ್ಲರೂ ತುಂಬಾ ಚೆನ್ನಾಗಿರ್ತೀವಿ. ಕಾರ್ಡ್ ಕೊಡಕ್ ಬಂದಿದ್ದೀರ ತಾನೆ? ಅದನ್ನೇನ್ ನನ್ನ ಕೈ ಮೇಲೆ ಇಡ್ಬೇಕಾ? ಅಲ್ಲಿ ಟೇಬಲ್ ಮೇಲೆ ಬಿಸಾಕ್ಬಿಟ್ಟು ಹೊರಡಿ. ಮತ್ತೆ ಯಾಕೆ ಬಂದು ನಮ್ಮ ಅಪ್ಪನಿಗೆ ತೊಂದರೆ ಕೊಡ್ತೀರಾ? ಅವ್ರು ಎಲ್ಲಿಗೂ ಬರಲ್ಲ. ದಯವಿಟ್ಟು ನಮಗೆ ಹಿಂಸೆ ಕೊಡಬೇಡಿ.